ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಬಂಧುಗಳೇ, ಇವತ್ತು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರೈತ ಮಿತ್ರ 16ನೇ ದಿನ ಹೋರಾಟ ಮಾಡ್ತಾ ಇದೆ. ಏನು ಭ್ರಷ್ಟ ಅಧಿಕಾರಿ ಆಗಿರ್ತಕ್ಕಂಥ ಇಒರವರು ಈ ತಾಲೂಕು ಬಿಟ್ಟು ತೊಲಗಬೇಕು ಅಂತ ಹೇಳ್ಬಿಟ್ಟು ಸತತವಾಗಿ ಹಬ್ಬ ಹರಿದಿನ ಬಿಟ್ಟು ಊಟ ನಿದ್ರೆ ಬಿಟ್ಟು ಈ ಚಳಿನಲ್ಲಿ ಮಲ್ಕೊಂಡು ಹೋರಾಟ ಮಾಡಿದ್ದು ಯಾತಕ್ಕೆ ಅಂತಂದ್ರೆ ದಲಿತರ ಹಣ ಮತ್ತು ಸೌಲಭ್ಯ ಕಿತ್ಕೊಂಡಿದ್ದಾನೆ ಅನ್ನೋ ಉದ್ದೇಶಕ್ಕಾಗಿ. ಹಾಗಾಗಿ ನಮ್ಮ ಸಿಒ ಅವರು ಬಂದಿದ್ರು, ಡಿಎಸ್ ಅವರು 5-6 ಸಲ ಬಂದಿದ್ರು, MLA ಸಾಹೇಬರು ಬಂದಿದ್ರು, ಮತ್ತೆ ಸಂಘಟನೆಗಳು ಕೆಲವು ಬಂದು ನಮಗೆ ಬೆಂಬಲವಾಗಿ ನಿಂತು, ಸಾರ್ವಜನಿಕರು ಬೆಂಬಲವಾಗಿ ನಿಂತರು. ನಮಗೆ ಒಂದೊಂದು ಊಟನೂ ಹಾಕಿದಂತ ಎಲ್ಲಾರ್ಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಮೀಡಿಯಾ ಮಿತ್ರರು ನಮಗೆ ಸಹಕಾರ ಕೊಟ್ಟು ನಮ್ಮ ಕಷ್ಟ ಸುಖಗಳನ್ನ ಪ್ರಪಂಚಕ್ಕೆ ತಿಳಿ ಹೇಳಿದಂತ ಮೀಡಿಯಾ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ. ಹಾಗೇನೆ DS ಸಾಹೇಬರಿಗೆ ಬಂದಿರೋ ಉದ್ದೇಶ, ಅವರ ಪ್ರಭಾರಿ ಆದೇಶವನ್ನು ರದ್ದುಪಡಿಸಿದ್ದೇವೆ, ಇಲ್ಲಿಗೆ ಇನ್ನು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ತನಿಖೆ ಎನ್ಕ್ವೈರಿ ಫಿಕ್ಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಕೇಳ್ತಾ ಇರ್ತಕ್ಕಂಥದವ್ರನ್ನ ಮೇಲ್ನೋಟಕ್ಕೆ ಸಾಬೀತಾದ್ರೆ, ದಲಿತರ ಹಣ ಮತ್ತು ಸೌಲಭ್ಯ ದುರುಪಯೋಗವಾದ್ರೆ FIR ದಾಖಲು ಮಾಡ್ಬೇಕಾಗಿತ್ತು. ಅದನ್ನ ಮಾಡಿಲ್ಲ. ಯಾಕಂದ್ರೆ ಪ್ರಭಾವಿಗಳಿದ್ದಾರೆ. ಹಾಗಾಗಿ ರಾಜಕೀಯವಾಗಿ ಹಣದಲ್ಲಿ ಜಾತಿಲಿ ಎಲ್ಲ ಪ್ರಭಾವವಾಗಿರೋದ್ರಿಂದ ಅವ್ರಿಗೆ ಮಾಡಕ್ಕಾಗಿಲ್ಲ. ಹಾಗೇನೆ 19 ಗ್ರಾಮ ಪಂಚಾಯತಿಗಳು ಮಾಹಿತಿ ನೀಡಿಲ್ಲ ಅಂತ ಕೇಳಿದ್ವಿ. CEO ಅವರು ಶೋಕಾಸ್ ನೋಟಿಸ್ ಕೊಟ್ಟರು ಕೂಡ ಕೊಟ್ಟಿಲ್ಲ. ಅಂದ್ರೆ ಒಬ್ಬ PDO ಒಬ್ಬ MLA ತರ ಇವತ್ತು. ಹಾಗಾಗಿ ಇವರ ನಿಶಕ್ತಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಾ ಇದೆ. ಇವ್ರ ಪೆನ್ನು ಪೇಪರ್ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಅರ್ಥ ಆಗ್ತಾ ಇದೆ. ಇದು ಸಾರ್ವಜನಿಕರಲ್ಲಿ ಮುಚ್ಚಿಡೋ ಅಂತದ್ದು ಏನು ಇಲ್ಲ ಇಲ್ಲಿ. ಹಾಗೇನೆ ನಮ್ಮ ಕೊಂಡ್ಕೊಳ್ಳೋಕ್ ಬಂದವರು ಮತ್ತೆ ನಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋಕ್ ಬಂದವರು ಎಲ್ಲ ಪಕ್ಕಕ್ಕೆ ಹೋಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೇನೆ ಹಣಕ್ಕೋಸ್ಕರ ಈ ಸಂಘಟನೆ ಎದ್ದೇಳುತ್ತೆ ಅನ್ನೋ ನಂಬಿಕೆ ಇಟ್ಟು ಬ್ರೋಕರ್ ಕೆಲಸ ಮಾಡಕ್ ಬಂದವರು ಹೊರಗಡೆಗೆ ಹೋಗಿದ್ದಾರೆ. ಅದಕ್ಕೂ ನಾನು ಆಭಾರಿಯಾಗಿದ್ದೇನೆ ನಮ್ಮ ಸಂಘಟನೆಗೆ. ಹಾಗೇನೆ ಏನಿವ್ರು ಎನ್ಕ್ವೈರಿ ಫಿಕ್ಸ್ ಮಾಡ್ತಾರೆ, ನಮ್ಮ ದಲಿತ ಸಂಘಟನೆ ಸಮಿತಿ ಏನಿದೆ ಅವ್ರನ್ನ ಇಟ್ಕೊಂಡೇ ಇವ್ರು ಎನ್ಕ್ವೈರಿ ಮಾಡ್ಬೇಕು. ಅವ್ರ ಹತ್ರ ಇರೋ ದಾಖಲೆಗಳೇ ನಮ್ಮ ಹತ್ರ ಇರೋದು. ಬೇರೆ ತಿರ್ಚಿ ಏನಾದ್ರು ಮಾಡಿದ್ರೆ ಮತ್ತೆ ಎಲ್ಲಾರ ಮೇಲೂ ಧರಣಿ ಕೂತ್ಕೋಬೇಕಾಗ್ತದೆ. ನಾವು ನಮ್ಮ ದಾಖಲೆನ ಪರಿಗಣಿಸಿ ತಪ್ಪಿತಸ್ಥರನ್ನು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿ ಸಸ್ಪೆಂಡ್ ಮಾಡೋವರೆಗೂ ಮತ್ತೆ ಧರಣಿ ಕೂತ್ಕೋಬೇಕಾಗ್ತದೆ ಅಂತ ಹೇಳ್ತಾ ಉಳಿದಿದ್ದನ್ನೆಲ್ಲ ನಮ್ಮ ಅಧ್ಯಕ್ಷರು ಅವರು ಮಾತಾಡ್ತಾರೆ. ಧನ್ಯವಾದಗಳು. ಅಧಿಕಾರಿಗಳಿಂದಾನೇ ಪಡೆದಿರೋದು ಎಲ್ಲ ಇಲ್ಲೇ ತಾಲೂಕ್ ಪಂಚಾಯತಿಯಿಂದ, ಜಿಲ್ಲಾ ಪಂಚಾಯತಿಯಿಂದ ಮತ್ತೆ ಗ್ರಾಮ ಪಂಚಾಯತಿಗಳಿಂದ ಪಡೆದಿರ್ತಂತ ದಾಖಲೆಗಳೇ. ತನಿಖೆ ಅವ್ರು ಹೇಳ್ಬೇಕು ಸರ್. ಅಲ್ಲಿಗೆ ಹೋದ್ರು ನಮ್ಮ ಹತ್ರ ಇರೋ ದಾಖಲೆಗಳನ್ನ ತಿರ್ಚಕ್ ಆಗಲ್ಲ. ನಮ್ಮ ಹತ್ರ ಇರೋ ದಾಖಲೆಗಳು ಸ್ಪಷ್ಟವಾಗಿದೆ. ZP ಇಂದ ಬಿಲ್ ಆಗಿರೋದು, ಮತ್ತೆ ಅದಕ್ಕೆ TP ಇಂದ ಬಿಲ್ ಆಗಿರೋದು, ಡಬಲ್ ಬಿಲ್ ಆಗಿರೋದು ಎಲ್ಲಾ ದಾಖಲೆಗಳು ಇದೆ. 5 ರೂಪಾಯಿ ವಾಟರ್ ಕ್ಯಾನ್ಗೆ ಹಾಕೋ ಕಾಸು ಬಿಟ್ಟಿಲ್ಲ. ಅದ್ ಯಾವಾಗ ಓಪನ್ ಆಯ್ತು, ಎಲ್ಲಿಂದ ಇಷ್ಟ ತನಕ ಇಷ್ಟು ದುಡ್ಡು ಇರ್ಬೇಕು, ಏನಕ್ಕಾಯ್ತು, ಎಲ್ಲ ದಾಖಲೆ ಕೊಡ್ತೇವೆ ನಾವು. ಸಾಹೇಬ್ರು ಬಂದಿದ್ದಾರೆ, ನಮ್ಮ ಅಧ್ಯಕ್ಷರು ತೀರ್ಮಾನ ತಗೊಂತಾರೆ. ನಾವು ಹೇಳ್ಬೇಕಾಗಿದ್ದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಅಂತ ಭಾವಿಸ್ತೇನೆ.